ರಾಜ್ಯದ ನಮ್ಮೆಲ್ಲರ ಯುವ ನೇತಾರರು, ರಾಜ್ಯದ ಯುವ ಘಟಕದ ಅಧ್ಯಕ್ಷರು, ನಮ್ಮ ಪಕ್ಷದ ಮುಂದಿನ ಭವಿಷ್ಯದ ಆಶಾಕಿರಣ ನಿಖಿಲ್ ಕುಮಾರಸ್ವಾಮಿರವರ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಎಲ್ಲ ವಿಚಾರವನ್ನು ಹುಣಸೂರು ಕ್ಷೇತ್ರದ ಶಾಸಕರು, ನಮ್ಮ ಯುವ ನಾಯಕರು ಆದಂಥ ಹರೀಶ್ ರವರು ಈಗಾಗಲೇ ತಮಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ 18ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮಾಜಿ ಶಾಸಕರು, ನಮ್ಮ ಪ್ರಚಾರ ಸಮಿತಿಯ ಸದಸ್ಯರು ಆದಂತಹ ಮಾದೇವಣ್ಣರವರ ನೇತೃತ್ವದಲ್ಲಿ ಪಿರಿಯಾಪಟ್ಟಣದಲ್ಲಿ ಎಲ್ಲ ಪ್ರಮುಖರ ಕಾರ್ಯಕರ್ತರ ಸಭೆ ಪ್ರಾರಂಭ ಆಗುತ್ತೆ. ಅದು ಮುಗಿದ ನಂತರ 22ನೇ ತಾರೀಕು KR ನಗರದಲ್ಲಿ ರೇಡಿಯೋ ಮೈದಾನದಲ್ಲಿ ನಮ್ಮ ಅಧ್ಯಕ್ಷರುಗಳಾದಂತಹ ಹಂಪಾಪುರ ಕುಮಾರ್ ಮತ್ತು ರಾಜಣ್ಣರವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕರ್ತರ ಸಹಕಾರ, ಮುಖಂಡರ ಸಹಕಾರದೊಂದಿಗೆ 4 ಗಂಟೆಗೆ 22ನೇ ತಾರೀಕು ಕೃಷ್ಣರಾಜನಗರದಲ್ಲಿ ನಡೆಯುತ್ತೆ. ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಭಾಗವಹಿಸ್ತಾರೆ. ಹಾಗೆ 24ನೇ ತಾರೀಕು ನಮ್ಮ ಯುವ ನಾಯಕರು, ನೂತನ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು ಆದಂತಹ ನಮ್ಮ ಅಶ್ವಿನ್ ಕುಮಾರ್ ಅವರ ನೇತೃತ್ವದಲ್ಲಿ ಸಂಜೆ 4 ಗಂಟೆಗೆ ಬನ್ನೂರಿನಲ್ಲಿ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿರವರು ಬಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದೇ ರೀತಿ 25ನೇ ತಾರೀಕು ಹುಣಸೂರು ಕ್ಷೇತ್ರದ ನಮ್ಮ ಶಾಸಕರಾದಂತಹ ಹರೀಶ್ ಅವರ ನೇತೃತ್ವದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿರವರು ಬೆಳಗ್ಗೆ 11 ಗಂಟೆಗೆ ಹುಣಸೂರಿನಲ್ಲಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಸ್ನೇಹಿತರೆ, ಇದ್ರ ಜೊತೆಗೆ ಇನ್ನು ವರ್ಣ, ಹಾಗೆ ಚಾಮುಂಡೇಶ್ವರಿ ಮತ್ತು ಕೋಟೆ, ಅವು ಮೂರನ್ನು ಕೂಡ ದಿನಾಂಕವನ್ನು ನಿಗದಿ ಮಾಡಲಿದ್ದೇವೆ. ಈಗ ನೂತನ ಅಧ್ಯಕ್ಷರು ಅಶ್ವಿನ್ ಮತ್ತು ನಗರಾಧ್ಯಕ್ಷರು ಮಂಜುನಾಥ್ರವರು, ಇವರಿಬ್ಬರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಹೊಸದಾಗಿ ಕುಮಾರಣ್ಣರವರ ಆದೇಶದ ಅನ್ವಯ ಹೊಸ ಘಟಕವನ್ನು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಎಲ್ಲಿ ಸಾಧ್ಯತೆ ಇದೆ ಅದನ್ನು ಬದಲಾವಣೆಯನ್ನು ಮಾಡ್ತಾರೆ. ಮತ್ತೆ ಹೊಸ ರೂಪವನ್ನು ಕೊಡುವಂಥ ಕೆಲಸವನ್ನು ಮೈಸೂರು ನಗರ ಮತ್ತು ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿರ್ತಕ್ಕಂಥ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರ ನೇತೃತ್ವದಲ್ಲಿ ಪಕ್ಷವನ್ನು ಕುಮಾರಣ್ಣರವರ ಆಶೀರ್ವಾದದಿಂದ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತೊಮ್ಮೆ ಪುನರಾರಂಭ ಮಾಡಿ ಈ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಮೈಸೂರು ಮಹಾನಗರ ಮತ್ತು ಜಿಲ್ಲೆಯಿಂದ ತರುವಂಥ ಎಲ್ಲ ರೀತಿಯ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇವತ್ತು ನಾವು ಗೋಷ್ಠಿಯನ್ನು ಕರೆದಿದ್ದೇವೆ. ವರ್ಣ, ಚಾಮುಂಡೇಶ್ವರಿ, ಚಾಮರಾಜ, ಕೃಷ್ಣರಾಜ, ನರಸಿಂಹರಾಜ ಮತ್ತು ಕೋಟೆ, ಈ ದಿನಾಂಕಗಳನ್ನು ಆದಷ್ಟು ಬೇಗ ನಿಮ್ಮ ಮೂಲಕ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಸರ್, ಪಿರಿಯಾಪಟ್ಟಣ ಟೌನ್ ಬೆಳಗ್ಗೆ 11:30 ಇಂದ 12 ಗಂಟೆ. ಕೆಲವು ಕ್ಷೇತ್ರಗಳಲ್ಲಿ ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಸೋಲು ಅನುಭವಿಸಿದೆ. ಈ ಸಲ ಯಾವ ರೀತಿ ನಿಮಗೆ ಚಾಲೆಂಜ್ ಆಗಿದೆ, ಯಾವ ರೀತಿ ಸಂಘಟನೆ ಮಾಡ್ತೀವಿ? ಸರ್, ಜನರು ಈಗಾಗಲೇ ಯೋಚನೆ ಮಾಡಿದ್ದಾರೆ. ಇನ್ನು 1-2 ತಿಂಗಳು ಬಂದರೆ 3 ವರ್ಷ. ಮೊನ್ನೆ ತಾನೇ ಕಾಂಟ್ರಾಕ್ಟರ್ಸ್ ಹೇಳಿದ್ದಾರೆ
ಮೊನ್ನೆ ಅಸೋಸಿಯೇಷನಿಂದ. BJP ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ ಅವರನ್ನ ಭ್ರಷ್ಟ ಸರ್ಕಾರ ಅಂತೇನು ಹೇಳಿದ್ರು, ಈಗ ಇರ್ತಕ್ಕಂಥ ಸರ್ಕಾರ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವ್ಯಾರು ಹೇಳ್ತಾ ಇಲ್ಲ, ಕಾಂಟ್ರಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಆಮೇಲೆ ಎಷ್ಟು ಬಿಲ್ ಆಗ್ತಾ ಇದ್ದಾವೆ, ಯಾವ್ಯಾವ ತಾಲೂಕಲ್ಲಿ ಬಿಲ್ ಆಗ್ತಾ ಇದ್ದಾವೆ, ಯಾವ ತಾಲೂಕು ಆಗ್ತಾ ಇಲ್ಲ, ಅದನ್ನು ಒಂದ್ಸಾರಿ ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಗೊತ್ತಾಯ್ತು. ಈಗ ಈ ಮೊನ್ನೆ ಯಾವುದೋ ನಿಮ್ಮಲ್ಲೇ ನೋಡಿದ್ವಿ, 7 ಲಕ್ಷ ಕೋಟಿ ದಾಟ್ತಾ ಇದೆ ಸಾಲ. ಅದೇನೋ ಮೊನ್ನೆ ಹುಣಸೂರಿಂದ ಬರುವಾಗ ನೋಡಿದೆ, ಡಿ ದೇವರಾಜ್ ಅರಸರವರು ಸಾವಿರಾರು ಕುಟುಂಬಗಳಿಗೆ ಭೂಮಿಯನ್ನು ಕೊಟ್ಟಂಥವ್ರು. ಅಧಿಕಾರ ಯಾರು ಎಷ್ಟು ವರ್ಷ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅಧಿಕಾರದಲ್ಲಿದ್ದಾಗ ಹೇಗೆ ನಡ್ಕೊಂಡು ಅನ್ನೋಂಥದ್ದು ಮುಖ್ಯ. ದಿನ ಲೆಕ್ಕ ಅಲ್ಲ. ಅವರು ಈ ಜಿಲ್ಲೆಯ ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟರು. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು 2ನೇ ಬಾರಿಯಾಗಿ ಒಂದೊಂದು ಮೈಸೂರು ಜಿಲ್ಲೆಯ ಜನಕ್ಕೆ ಈಗ ಅವರೇ ಕೊಟ್ಟಿರ್ತಕ್ಕಂಥದ್ದು 1 ಲಕ್ಷ ಒಬ್ಬರಿಗೆ ಸಾಲ. ಇದು ನಾನು ಹೇಳ್ತಾ ಇಲ್ಲ. ಅವ್ರ ಕೊಡುಗೆ ಏನು, ಇವ್ರ ಕೊಡುಗೆ ಏನು, ಅದನ್ನು ರಾಜ್ಯದ ಜನ ತೀರ್ಮಾನ ಮಾಡಲಿ ಅನ್ನುವಂಥದ್ದನ್ನ ಈಗಾಗಲೇ ಮುಂದಿನ ದಿನಗಳಲ್ಲಿ ಚುನಾವಣೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಎಲ್ಲ ದಿನನಿತ್ಯದ ಬೆಲೆ ಉಪಯೋಗಿಸ್ತಕ್ಕಂಥ ರೈತರಿಂದ ಹಿಡಿದು ಎಲ್ಲರ ಜೀವನ ಬಹಳ ದುಬಾರಿ ಆಗ್ತಾ ಇದೆ. ಅದರಿಂದ ನೆನ್ನೆ ನಾನೆಲ್ಲೋ ನೋಡಿದೆ, ನಿಮ್ಮ ಪತ್ರಿಕೆಯಲ್ಲೂ ಕೆಲವು ಕಡೆ ನೋಡಿದೆ, ಇಲ್ಲಿ ಒಂದು ಕೆರೆಗೆ ಫೆನ್ಸ್ ಹಾಕೊಂಡ್ಬಿಟ್ಟವ್ರೆ. ಕೆರೆಗೆ ಫೆನ್ಸ್ ಹಾಕೊಂಡ್ಬಿಟ್ಟವ್ರೆ. ಪಾಪ ತಹಶೀಲ್ದಾರರು ಮತ್ತೆ ಕೆಲವರು ಗಮನಕ್ಕೆ ತಂದು ಅದನ್ನು ತೆರವು ಮಾಡಿಸುವಂಥ ಕೆಲಸನ ಯಾರು ಮಾಡಿರಲಿ, ಪ್ರಶಂಸೆ ಮಾಡೋಣ. ಈ ಥರ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ನೆನ್ನೆ ಒಂದು ವಿಡಿಯೋ ಕಳಿಸ್ತೀನಿ. ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು 8-10 ವೆಹಿಕಲ್ಲು, ಸ್ಕ್ರಾಪ್ ವೆಹಿಕಲ್ಲು, ಅದು ಆಕ್ಷನ್ ಆಗುತ್ತೆ. ಸ್ಕ್ರಾಪ್ ಅಂತ ಯಾವಾಗ ತೀರ್ಮಾನ ಆಗೋದು, ಅದು ಓಡಲ್ಲ ಅಂದಾಗ, ಅದನ್ನು ತೂಕಕ್ಕೆ ಮಾತ್ರ. ಅದನ್ನು ಯಾರೋ ಪ್ರಾಮಾಣಿಕ RTIನವರು ಇದ್ದಾರೆ, ಕೆಲವರು RTI ಹೆಸರಿನಲ್ಲಿ ಜೀವನ ಮಾಡ್ತಕ್ಕಂಥವ್ರು ಇದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಆಕ್ಷನಲ್ಲಿ ಕೂಗೊಂಡಿದ್ದಾರೆ. ರೆಕಾರ್ಡ್ನ RC ಬುಕ್ಗಳು ಕೊಡಿ ಅಂತ. ಪಾಪ ಅಲ್ಲಿ ಯಾರೋ ಸಂಪತ್ ಕುಮಾರ್ ಅಂತ AWL, ಇಲ್ಲ ಅದು ಸ್ಕ್ರಾಪ್ಗೆ ಅಂತ ಕೊಟ್ಟಿರೋದು, ಅದನ್ನು ನಾವು RC ಕೊಡಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಶಕ್ತಿ ಇದೆ ಅಂದರೆ ಅವ್ರನ್ನ ವರ್ಗಾವಣೆ ಮಾಡಿಸಿದ್ದಾರೆ. ನಿಮ್ಗೊಂದು ವಿಡಿಯೋ ಕಳಿಸ್ತೀನಿ. ಈಗ ಅವ್ರನ್ನ ವರ್ಗಾವಣೆ ಮಾಡಿಸಿ, ಇದ್ರ ಹಿಂದೆ ಯಾರಿದ್ರು ಆ ವ್ಯಕ್ತಿ ಇಡೀ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಾಕ್ಸಲ್ಲಿ ತಗೊಂಡೋಗಿ ಸ್ವೀಟ್ ಹಂಚ್ತಾರೆ. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ, ಜನರನ್ನ ಯಾವ ಮಟ್ಟಕ್ಕೆ ತಂದಿದ್ದೀರಾ? ಪ್ರಾಧಿಕಾರದಲ್ಲಿ ಅಧಿಕಾರಿಗಳು ಬಿಟ್ರೆ 3ರಿಂದ 5 ಗಂಟೆವರೆಗೆ ಸಾರ್ವಜನಿಕರಿಗೆ ಸಂಪರ್ಕ ಮಾಡಿಕೊಡ್ಬೇಕೇ ವಿನಃ ಬೇರೆ ಸಂದರ್ಭಗಳಲ್ಲಿ ಏನು ಕೆಲಸ ಅಲ್ಲಿ? ಅಥವಾ ನೀವು ಏನಾದರೂ ಮಾಡಬಾರ್ದು ತಪ್ಪು ಮಾಡಿ ಅವ್ರಿಗೆ ಹೆದರ್ಕೋತಾ ಇದ್ದೀರಾ? ಎಲ್ಲಿಗೆ ಹೋಗಿದೆ ಅದು? ಮೈಸೂರು ಜಿಲ್ಲೆ, ಮುಖ್ಯಮಂತ್ರಿಗಳ ಜಿಲ್ಲೆನಲ್ಲಿ ಇಂಥ ವ್ಯವಸ್ಥೆನಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾನು ವಿಡಿಯೋ ಕಳಿಸ್ತೀನಿ ಈಗ ನಿಮಗೆ.
ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೋಗಿ ಒಬ್ಬ ವ್ಯಕ್ತಿ RTI ಕಾರ್ಯಕರ್ತ ಸ್ವೀಟ್ ಹಂಚ್ತಾನೆ ಅಂದ್ರೆ ಅಲ್ಲಿಗೆ ಅವನ ಉದ್ದೇಶ ಏನಿತ್ತು? ನಾವೆಲ್ಲ ಓದುವಂಥ ಸಂದರ್ಭದಲ್ಲಿ ಒಬ್ಬ ಯಾರಾದರೂ ವಿದ್ಯಾರ್ಥಿ ಅಥವಾ ಇನ್ಯಾರಾದರೂ ದಿಢೀರ್ ಶ್ರೀಮಂತ ಆಯ್ತಾವನೆ ಅಥವಾ ಬೇರೆ ಏನೋ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಯ್ತಾನೆ ಅಂದರೆ ಇಂಟೆಲಿಜೆನ್ಸ್ ಇರ್ತಿತ್ತು, ಎಂಕ್ವೈರಿ ಮಾಡ್ತಿದ್ರು, ಆಂಟಿ ರೋಡಿಯಂ ಸ್ಕ್ವಾಡ್ ಇರ್ತಿತ್ತು. ಈಗ ಅವರೇ ಎದುರ್ಕೊಳಂಗಾಗ್ಬಿಟ್ಟವ್ರೆ ಈ RTIನವ್ರಿಗೆ. ಇರಲಿ, ಒಳ್ಳೆಯವರಿದ್ದರೆ ನಾವು ಅವ್ರನ್ನ ಗೌರವಿಸ್ತೀವಿ, ಅವ್ರ ಜೀವನ ಏನು ಅಂತ ನೋಡ್ಬೇಕಲ್ಲ. ಅದರಿಂದ ಮೈಸೂರು ಜಿಲ್ಲೆ ಸಾಂಸ್ಕೃತಿಕ ನಗರಿ, ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು. ಕಳಿಸ್ತೀನಿ ವಿಡಿಯೋನ ನಿಮಗೆ, ಎಂಥ ದುರ್ದೈವ. ಅದರಿಂದ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದು, ನಮ್ಮ ರಾಜ್ಯದ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿರವರು ಈ ಭವಿಷ್ಯದಲ್ಲಿ ನಮ್ಮ ಪಕ್ಷದ ಕುಡಿ ಎಲ್ಲ ಕಡೆ ಈಗ ಓಡಾಡದಂಥ ಎಲ್ಲ ಕಡೆ ಅವರ ಅಭಿಮಾನಿಗಳು ಕುಮಾರಣ್ಣರವ್ರನ್ನ, ದೇವೇಗೌಡ ಸಾಹೇಬ್ರ ನೇತೃತ್ವದಲ್ಲಿ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಅವರು ಕೂಡ ಯಾವುದೇ ವೈಯಕ್ತಿಕ ಅಧಿಕಾರಕ್ಕೆ ಅಂಟಿಕೊಳ್ಳದೆ ಪಕ್ಷವನ್ನು ಸಂಘಟನೆ ಮಾಡಬೇಕು, ಸಮ್ಮಿಶ್ರ ಸರ್ಕಾರವನ್ನು ಈ ರಾಜ್ಯದಲ್ಲಿ ಹೆಚ್ಚು ಈ ಮುಂದಿನ ಚುನಾವಣೆಯಲ್ಲಿ ಸೀಟ್ಗಳನ್ನ ತರಬೇಕು ಅನ್ನುವಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಪಕ್ಷದ ಎಲ್ಲ ಯುವ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರಿಗೆ, ನನ್ನ ನಾಯಕರಂತ ಕುಮಾರಣ್ಣರವ್ರಿಗೆ ಇರಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮಾತು ಮುಗಿಸ್ತೇವೆ. ಜೈ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.